ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. 30-35 ವರ್ಷ ಆಗ್ತಾ ಇದ್ದಾಗೆ ಎಲ್ರಿಗೂ ಸ್ಟಾರ್ಟ್ ಆಗುವಂಥ ಒಂದು ಕಾಮನ್ ಪ್ರಾಬ್ಲಮ್ ಅಂತ ಅಂದರೆ ವೈಟ್ ಹೇರ್ಸ್ ಅಲ್ವಾ. ಕೂದಲು ಬಿಳಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಹಂದಿ ಹಚ್ಕೊಂಡ್ರೆ ಈ ಥರ ಬರುವಂಥ ಕಲರ್ ತುಂಬ ಜನರಿಗೆ ಇಷ್ಟ ಆಗಲ್ಲ. ಸೊ ಮಾರ್ಕೆಟಲ್ಲಿ ಸಿಗುವಂಥ ಹೇರ್ ಕಲರ್ ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾದರೆ ಏನು ಮಾಡ್ಬೋದು? ಮನೆಯಲ್ಲೇ ಒಂದು ಸೂಪರ್ ಆಗಿರುವಂಥ ಮೆಹಂದಿ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ದಾಸವಾಳದೆಲೆ, ಮೆಂತೆ, ರೋಸ್ಮೆರ್ರಿ, ಆಮೇಲೆ ಬೀಟ್ರೂಟ್ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಒಂದು ಸೂಪರ್ ಆಗಿರುವಂಥ ಹೇರ್ ಪ್ಯಾಕ್ ಮಾಡೋಣ. ಸಖತ್ತಾಗಿ ಕಲರ್ ಬರುತ್ತೆ. ಸೊ ಮೊದಲಿಗೆ ನಾನು ನೋಡಿ 1-2 ಲೋಟದಷ್ಟು ನೀರನ್ನು ತೊಗೊಂಡು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಬಿಸಿ ಆದ ತಕ್ಷಣ ಅದಕ್ಕೆ ಕರಿಬೇವಿನ ಎಲೆ ಮತ್ತು ದಾಸವಾಳದೆಲೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಅದಕ್ಕೆ ತುರಿದಂತಹ ಬೀಟ್ರೂಟ್, ಆಮೇಲೆ ರೋಸ್ಮೆರಿ ಮತ್ತು ಮೆಂತೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದ್ದ ಹಾಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಹಾ ಪುಡಿ ಮತ್ತು ಒಂದು ಸ್ವಲ್ಪ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕ್ಕೊಂಡಾದಮೇಲೆ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಬೀಟ್ರೂಟ್ ಹಾಕಿರೋದ್ರಿಂದ ನೋಡಿ ಎಷ್ಟೊಂದು ಒಳ್ಳೆ ಕಲರ್ ಬಂದಿದೆ ಅಲ್ವಾ. ಸೊ ಇದೇ ನಮ್ಮ ಹೇರ್ ಕಲರ್ ಆಗುತ್ತೆ. ಇದನ್ನು ಗ್ಯಾಸ್ ಆಫ್ ಮಾಡಿ ಇವಾಗ ಇದನ್ನು ಕೂಲ್ ಆಗಲಿಕ್ಕೆ ಬಿಡೋಣ. ಇಲ್ಲಿ ನಾನು ಗೋದ್ರೇಜ್ ಅವರ ನೂಪುರ್ ಹೆನ್ನ ಮೆಹಂದಿನ ತೊಗೊಳ್ತಾ ಇದ್ದೀನಿ. ಇದು ಕೂಲ್ ಆದಮೇಲೆ ಈ ಡಿಕಾಕ್ಷನ್ನ ನಾವು ಸೋಸ್ಕೋಬೇಕಾಗತ್ತೆ. ಓಕೆನಾ. ಇವಾಗ ಈ ಡಿಕಾಕ್ಷನ್ನೇ ಹಾಕಿಬಿಟ್ಟು ನಾವು ಮೆಹಂದಿನ ಕಲಿಸ್ಕೋಬೇಕು. ಯೂಶ್ವಲಿ ನಾವೇನು ಮಾಡ್ತೀವಿ, ಮೆಹಂದಿ ಪೇಸ್ಟ್ ರೆಡಿ ಮಾಡ್ಕೊಳ್ಳುವಾಗ ಟೀ ಪೌಡರ್ ಅಥವಾ ಕಾಫಿ ಪೌಡರ್ ಹಾಕಿ ಡಿಕಾಕ್ಷನ್ ಮಾಡ್ಕೊಳ್ತೀವಿ ಅಷ್ಟೇ ಅಲ್ವಾ. ಸೊ ಇವತ್ತು ನಾವು ಹಾಕಿದಂತಹ ಮೆಂತೆ, ದಾಸವಾಳದೆಲೆ, ಕರಿಬೇವಿನ ಎಲೆ ಇರ್ಬೋದು, ರೋಸ್ಮೆರ್ರಿ, ಬೀಟ್ರೂಟ್ ಇದೆಲ್ಲ ಕೂಡ ನಮ್ಮ ತಲೆ ಕೂದಲಿಗೆ ಒಂದು ಒಳ್ಳೆಯ ಬೂಸ್ಟನ್ನು ಕೊಡುತ್ತೆ. ಯಾಕಂತ ಅಂದರೆ ಮೆಂತೆ ನೋಡಿ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಕೂದಲಿನ ಬೆಳವಣಿಗೆಗೆ ಮೆಂತೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ದಾಸವಾಳದೆಲೆ ಇದು ಒಂದು ನ್ಯಾಚುರಲ್ ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ಕರಿಬೇವಿನ ಎಲೆ ಇದು ಕೂಡ ಕೂದಲು ಉದುರೋದು ಕಡಿಮೆ ಮಾಡೋದ್ರ ಜೊತೆಗೆ ಕೂದಲಿಗೆ ಒಂದು ಒಳ್ಳೆ ಶೈನ್ ಕೂಡ ಕೊಡುತ್ತೆ. ಮತ್ತು ರೋಸ್ಮೆರಿ ಅಂತೂ ಕೇಳಲೇಬೇಡಿ. ರೋಸ್ಮೆರಿ ನಮ್ಮ ಹೇರ್ ಗ್ರೋತಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಒಂದು ಪೇಸ್ಟ್ ಏನಿದೆ, ಹೇರ್ ಮಾಸ್ಕ್ ಏನಿದೆ, ನಮ್ಮ ತಲೆ ಕೂದಲು ಉದುರುವುದನ್ನು ತಡೆಗಟ್ಟುತ್ತೆ, ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಒಂದು ಸಖತ್ತಾದ ಕಲರ್ ಕೊಡುತ್ತೆ. ಸೊ 1 ನೈಟ್ ಫುಲ್ ಇದನ್ನು ಸೋಕ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಾನು ಇಲ್ಲಿ ಐರನ್ ಪಾಟಲ್ಲೇ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಕಂಪಲ್ಸರಿ ಏನಿಲ್ಲ, ನೀವು ಸ್ಟೀಲ್ ಬೌಲಲ್ಲೂ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ಇಡ್ಬೋದು. ಸಖತ್ತಾಗಿರುವಂಥ ಬರ್ಗೆಂಡಿ ಕಲರ್ ಬರುತ್ತೆ. ಸೊ ಇದು ಇವಾಗ ಗೊತ್ತಾಗಲ್ಲ, ನಾವು ಹೇರ್ ಮಾಸ್ಕ್ ಹಾಕಿ ವಾಶ್ ಮಾಡಾದಮೇಲೆ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ನೆಕ್ಸ್ಟ್ ಡೇ ನಾನು ಇದನ್ನು ಹೇರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಹೆನ್ನಾನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಟಿಪ್ ಹೇಳ್ತಾ ಇದ್ದೀನಿ. ತಲೆ ಕೂದಲಿಗಿರುವಂಥ ಸಿಕ್ಕೇನಿದೆ ಅದನ್ನು ನೀಟಾಗಿ ನಾವು ತೆಗೆದು ಆಮೇಲೆ ನಾವು ಏನು ಪ್ಯಾಕ್ ಹಾಕೋದಿರುತ್ತೆ ಅದನ್ನು ಹಾಕಬೇಕು. ಇಲ್ಲ ಅಂತಂದರೆ ಮೆಹಂದಿ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ, ಆಮೇಲೆ ಅಷ್ಟು ನೀಟಾಗಿ ಕ್ಲೀನ್ ಆಗಲ್ಲ. ಹಾಗಾಗಿ ಸೊ ಇವಾಗ ಮೆಹಂದಿ ಪ್ಯಾಕನ್ನು ನಾನು ಹಚ್ಕೊಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇವಾಗ ನೋಡಿ ಏನಾಗುತ್ತೆ, ಮೆಹಂದಿ ಹಚ್ಕೊಂಡಾಗ ಒಂಥರ ಆರೆಂಜ್ ಕಲರ್ ಬರುತ್ತಲ್ವ, ಅದು ತುಂಬ ಜನರಿಗೆ ಆ ಕಲರ್ ಇಷ್ಟ ಆಗಲ್ಲ. ಯಾಕಂದರೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಬಿಳಿ ಕೂದಲಾಗಿದೆ, ಅದಕ್ಕೆ ಮೆಹಂದಿ ಹಾಕ್ಕೊಂಡಿದ್ದಾರೆ ಅಂತ. ಸೊ ಅದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅಲ್ವಾ. ಸೊ ಮಾರ್ಕೆಟಿಂದ ಯಾವುದಾದ್ರೂ ಹೇರ್ ಕಲರ್ ಹಾಕೋಣ ಅಂತ ಅಂದರೆ ಇರೋ ಕಪ್ಪು ಕೂದಲು ಕೂಡ ಬೆಳ್ಳಗಾಗುತ್ತೆ ಅನ್ನುವಂಥ ಟೆನ್ಷನ್ನು. ಹಾಗಿರುವಾಗ ಏನು ಮಾಡ್ಬೋದು, ಒಂದು ಸೊಲ್ಯೂಷನ್ ಅಂತೂ ಬೇಕಲ್ವಾ. ಹಾಗಿರುವಾಗ ಈ ಥರ ಒಂದು ಹೇರ್ ಪ್ಯಾಕನ್ನು ಮಾಡಿ ಹಾಕ್ಕೊಳ್ಳಿ. ಸೊ ಇದರಲ್ಲಿ ನಾವು ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ನಮ್ಮ ಹೇರ್ ಗ್ರೋತಿಗೂ ಹೆಲ್ಪ್ ಆಗುತ್ತೆ, ಹೇರ್ ಲಾಸ್ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಹೇರ್ ಕಲರ್ ಕೂಡ ಬರುತ್ತೆ. ಇನ್ನೇನು ಬೇಕು ಅಲ್ವಾ, ಎಷ್ಟಿದ್ರೆ ಸಾಕಾಗುತ್ತೆ. ಸೊ ಇದನ್ನು ನೋಡಿ ರೂಟಿಂದ ಟಿಪ್ ತನಕ ನೀಟಾಗಿ ಚೆನ್ನಾಗಿ ಇದನ್ನು ನಾವು ಹಚ್ಕೋಬೇಕು. ನೀವು ಇದನ್ನು ಅಪ್ಲೈ ಮಾಡ್ತಾ ಇದ್ದಾಗೆ ಒಂದು ಕೂಲ್ನೆಸ್ ಬರುತ್ತೆ ನಮ್ಮ ತಲೆಗೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಹೇರ್ ಕಲರ್ ಅಂತೂ 100% ಬಂದೇ ಬರುತ್ತೆ. ಇದಕ್ಕೆ ಕಲರ್ ಬರ್ಲಿಕ್ಕೆ ಕಾರಣ ಅಂತಂದರೆ ನಾವು ಯೂಸ್ ಮಾಡಿರುವಂತಹ ಬೀಟ್ರೂಟ್ ಯೂಸ್ ಇರೋದ್ರಿಂದ ಒಂದು ಸಖತ್ತಾಗಿರುವಂಥ ಹೇರ್ ಕಲರ್ ನಮಗೆ ಸಿಗುತ್ತೆ. ಸೊ ನಾನು ಹೇರ್ ವಾಶ್ ಆದಮೇಲೆ ಹೇಳ್ತೀನಿ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 2 ಅವರ್ಸ್ ಆದರೂ ನಾವು ಇದನ್ನು ಹಾಗೆ ಬಿಡಬೇಕಾಗತ್ತೆ. ಇವಾಗ ನೋಡಿ ಫುಲ್ ಹೇರ್ ಮಾಸ್ಕ್ ಅಪ್ಲೈ ಮಾಡಿ ಆಗಿದೆ. ಇದಕ್ಕೆ ಶವರ್ ಕ್ಯಾಪನ್ನು ಹಾಕಿ ನಾನು 2 ಅವರ್ಸ್ ಹಾಗೆ ಬಿಡ್ತಾ ಇದ್ದೀನಿ. ಸೊ ಹೇರ್ ವಾಶ್ ಆದಮೇಲೆ ಮತ್ತೆ ಸಿಗೋಣ. ಸೊ ನೋಡಿ ಹೇರ್ ವಾಶ್ ಮಾಡಿ ಆಗಿದೆ. ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ಕೂದಲು ಇಷ್ಟು ಸಾಫ್ಟ್ ಅನಿಸ್ತಾ ಇದೆ ಅಂತ ಅಂದರೆ ಯೂಶ್ವಲಿ ಏನಾಗುತ್ತೆ, ನಾವು ಮೆಹಂದಿ ಪ್ಯಾಕ್ ಹಾಕ್ಕೊಂಡಾಗ ಅಂದರೆ ಸಿಂಪಲ್ ಆಗಿರುವಂಥ ಮೆಹಂದಿ ಪ್ಯಾಕನ್ನು ಹಾಕ್ಕೊಂಡಾಗ ಕೂದಲು ತುಂಬ ರಫ್ ಅಂತ ಅನಿಸುತ್ತಲ್ವ. ಸೊ ಇವತ್ತು ನನಗೆ ಹಾಗೆ ಅನಿಸ್ತಾ ಇಲ್ಲ, ತುಂಬ ಸ್ಮೂತ್ ಆಗಿದೆ. ಕಾರಣ ದಾಸವಾಳದೆಲೆ, ಸೊ ಅದು ನ್ಯಾಚುರಲ್ ಕಂಡೀಷ್ನರ್ ಆಗಿ ವರ್ಕ್ ಮಾಡಿದೆ. ಹಾಗಾಗಿ ನಾವು ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಪರ್ಫೆಕ್ಟಾಗಿ ರಿಸಲ್ಟನ್ನು ಕೊಟ್ಟಿದೆ. ನಾನು ನೋಟಿಸ್ ಮಾಡಿರೋ ಹಾಗೆ ಕಲರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ
ಏನಾಗುತ್ತೆ ಗೊತ್ತಾ, ಹೇರ್ ಫಾಲ್ ತುಂಬ ರೆಡ್ಯೂಸ್ ಆಗುತ್ತೆ. ಅದು ತುಂಬ ಮುಂಚೆಲ್ಲ ನಾನು ಸುಮ್ಮನೆ ಮೆಹಂದಿ ಜೊತೆಗೆ ಯಾವುದಾದ್ರೂ ಚಹಾ ಪೌಡರ್ ಅಥವಾ ಕಾಫಿ ಪೌಡರ್ ಹಾಕಿ ಡಿಕಾಕ್ಷನ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ನಲ್ವ, ಆವಾಗ ಹೇರ್ ರಫ್ ಆಗ್ತಿತ್ತು ಮತ್ತು ಕೂದಲು ತುಂಬ ಉದುರ್ತಿತ್ತು. ಬಟ್ ಇವಾಗ ಈ ಪ್ಯಾಕನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹೇರ್ ಫಾಲ್ ತುಂಬಾ ಕಡಿಮೆ ಆಗಿದೆ. ಸೊ ಅದ್ರ ಜೊತೆಗೆ ಒಳ್ಳೆ ಕಲರ್ ಬರುತ್ತೆ, ಕೂದಲಿಗೆ ನರಿಶ್ಮೆಂಟ್ ಇರುತ್ತೆ. ಹಾಗಾಗಿ ಈ ಒಂದು ಪ್ಯಾಕ್ ಸಖತ್ತಾಗಿ ನನಗೆ ವರ್ಕ್ ಆಯಿತು. ಈ ಒಂದು ಕಲರು ಹೇಗೆ ಬರುತ್ತೆ ಅಂತ ಅಂದರೆ, ನೀವು ಕೂದಲೆಲ್ಲ ಡ್ರೈ ಆದಮೇಲೆ ಬಿಸಿಲಿಗೆ ಹೋದಾಗ ಈ ಹೇರ್ ಕಲರ್ ನಿಮಗೆ ಗೊತ್ತಾಗುತ್ತೆ. ಸೊ ನೀವೆಲ್ಲಾದರೂ ಫಂಕ್ಷನ್ಗೆಲ್ಲ ಹೋದಾಗ, ಹೊರಗಡೆ ಹೋದಾಗ ಖಂಡಿತವಾಗಿ ಯಾರಾದರೂ ಕೇಳ್ತಾರೆ ಯಾವ ಹೇರ್ ಕಲರ್ನ ಯೂಸ್ ಮಾಡ್ತಾ ಇದೆಯಾ ಅಂತ. ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ. ಸೊ ನಾನಿವಾಗ ಮನೆ ಒಳಗೆ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಲರ್ ಕಾಣಿಸ್ತಾ ಇಲ್ಲ. ಬಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಲ್ಯಾಕ್ ಅನಿಸುತ್ತೆ ಅಂತ ಕೂದಲು. ಮೆಹಂದಿ ಹಾಕಿದಾಗ ಒಂದು ಸ್ವಲ್ಪ ಕಲರ್ ಬೇರೆ ಕಾಣಿಸುತ್ತಲ್ವ, ಆ ಥರ ಏನೂ ಕಾಣಿಸಲ್ಲ. ಸೊ ಯಾರಿಗೆಲ್ಲ ಮೆಹಂದಿ ಹಾಕೋದು, ಮೆಹಂದಿ ಕಲರ್ ಇಷ್ಟ ಇಲ್ವಾ, ಖಂಡಿತವಾಗಿ ಈ ಥರ ಒಂದು ಹೇರ್ ಪ್ಯಾಕನ್ನು ಟ್ರೈ ಮಾಡಿ. ಸೊ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನಿಮಗೆ ನೆಕ್ಸ್ಟ್ ಟೈಮ್ ನೋಟಿಫಿಕೇಷನ್ ಸಿಗುತ್ತೆ. ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬಂದು ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು, ಆನ್ಸರ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.